ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಏನಪ್ಪ ಈ ವಿಡಿಯೋ ಅಂದರೆ, ನಮ್ಮೂರಲ್ಲಿ ವರ್ಷಕ್ಕೊಂದ್ಸರಿ ನಮ್ಮೂರು ಗ್ರಾಮ ದೇವತೆ ಒಂದು ದೊಡ್ಡ ಹಬ್ಬ ಮಾಡ್ತಾರೆ ಆಯಿತಾ. ಅಮ್ಮನ ಹಬ್ಬ ಅಂತ ಕರೀತಾರೆ ಕೆಲವರು ಆಯಿತಾ, ಕೆಲವರು ಸುಗ್ಗಿ ಹಬ್ಬ ಅಂತ ಕರೀತಾರೆ. ನಿಮ್ಮೆಲ್ಲರಿಗೂ ಗೊತ್ತು, ನಾವು ಚಿಕ್ಕಮಗಳೂರು ಸೈಡ್ ಬಂದರೆ ಇದಕ್ಕೆ ಸುಗ್ಗಿ ಹಬ್ಬ ಅಂತೀವಿ. ಅದೇ ರೀತಿ ಸ್ವಲ್ಪ ಬಯಲುಸೀಮೆ ಸೈಡ್ ಬಂದರೆ ಇಲ್ಲಿ ಅಮ್ಮನ ಹಬ್ಬ ಅಂತ ಕರೀತಾರೆ. ಅಂದರೆ ನಮ್ಮ ಊರ ಗ್ರಾಮ ದೇವತೆಗೆ ಅಮ್ಮನ ಹಬ್ಬ ಅಂತೇಳಿ ವರ್ಷಕ್ಕೊಂದ್ಸರಿ ಮಾಡ್ತಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ತುಂಬ ಗ್ರ್ಯಾಂಡ್ ಅನ್ನೋದಕ್ಕಿಂತನೂ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಕುರಿ ಕಡಿತಾರೆ. ಕುರಿ, ಕೋಳಿ ಆಯಿತಾ, ಸೂಪರಾಗಿ ಮಾಡ್ತಾರೆ. ನಿಜವಾಗ್ಲೂ ಇದು ಒಂದು ಹಬ್ಬದಲ್ಲಿ ಕನಿಷ್ಠ ಅಂದ್ರೂ 100 ಚಿಲ್ಲರೆ ಕುರಿ ಕಡಿತಾರೆ ಅಂತಲೇ ಹೇಳ್ಬೋದು. ನಮ್ಮದೊಂದು ಚಿಕ್ಕ ಊರು, ಹಳ್ಳಿ ಇದು. 100 ಮೇಲೆ ಕುರಿ ಕಡಿತಾರೆ. ಮೊದಲೆಲ್ಲ ಕುರಿನ ಏನು ಮಾಡೋರು ಅಂತಂದರೆ ಅವರೇ ಕಡಿಯೋಕ್ಕೆ ಸ್ಟಾರ್ಟ್ ಮಾಡೋರು, 4-5 ಜನ ಸೇರಿ. ಈಗ ಏನು ಮಾಡ್ತಾರೆ ಅಂದರೆ, ಅದೇ ಕುರಿ ಕಡಿಯೋದೇ ಒಂದು ಪ್ರೊಫೆಷನ್ನಾಗಿ ಮಾಡ್ಕೊಂಡಿರುವಂಥವ್ರನ್ನ ಕರೆಸ್ತಾರೆ. ಅವ್ರು ಎಷ್ಟು ನೀಟಾಗೆ ಆಯಿತಾ ಅದನ್ನು ಕಟ್ ಮಾಡ್ತಾರೆ ಅಂತಂದರೆ, ಮಟನ್ನ ಕಟ್ ಮಾಡ್ತಾರೆ ಅಂದರೆ ನೋಡಿದವರು ಫೋನ್ ನಂಬರ್ ತಗೊಂಡು ಕರಿಬೇಕು ಇವ್ರನ್ನ, ಅಷ್ಟು ನೀಟಾಗಿ ಕಟ್ ಮಾಡ್ತಾರೆ. ಇವ್ರ ಊರು ಬಂದುಬಿಟ್ಟು ಏನು ಕುರಿ ಕಟ್ ಮಾಡ್ತಾ ಇದ್ದಾರಲ್ಲ, ಅವ್ರ ಊರು ಬಂದುಬಿಟ್ಟು ಇಲ್ಲೇ ಅಂತರಗಟ್ಟೆ ಅಂತೇಳಿ ಅವ್ರದ್ದೊಂದು ಟೀಮ್ ಇದೆ, ಒಂದು 4-5 ಜನ ಟೀಮ್ ಇದೆ. ಅವ್ರು ಎಷ್ಟು ಪ್ರೊಫೆಷನಲ್ಲಾಗಿ ಕಟ್ ಮಾಡ್ತಾರೆ ಅಂದರೆ, ಹೇಗೆ ಆಯಿತಾ ಫಾರಿನ್ ಕಂಟ್ರಿಗಳಲ್ಲಿ ಅಂದರೆ ಈ ದುಬಾಯಿ ಫಾರಿನ್ ಕಂಟ್ರಿಗಳೆಲ್ಲ ತುಂಬ ಈಸಿಯಾಗಿ ಕಟ್ ಮಾಡ್ತಾರೆ ನೋಡಿ, ಆ ರೀತಿ ಕಟ್ ಮಾಡ್ತಾರೆ. ನನಗೆ ನೋಡಿ ಒಂದು ಕ್ಷಣ ಶಾಕ್ ಆಯಿತು. ಇಷ್ಟು ಈಸಿಯಾಗಿ ಕುರಿನ ಕಟ್ ಮಾಡ್ಬೋದಾ ಅನ್ನೋದು ನನಗೆ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು. ತುಂಬ ಪ್ರೊಫೆಷನಲ್ ಅಂದರೆ ತುಂಬ ಪ್ರೊಫೆಷನಲ್ಲು, ಅಷ್ಟು ನೀಟಾಗಿ ಕ್ಲೀನಾಗಿ ಕಟ್ ಮಾಡ್ತಾರೆ. ಅವರು ಕಟ್ ಮಾಡೋ ವಿಧಾನ ಹೇಗಿದೆ ಅಂದರೆ, ನೀವು ಈ ವಿಡಿಯೋನ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಈ ಥರ ಕ್ಲೀನಾಗಿ ಈಸಿಯಾಗಿ ಪ್ರೊಫೆಷನಲ್ಲಾಗಿ ಕುರಿ ಕಟ್ ಮಾಡೋರು ನಿಜವಾಗ್ಲೂ ನಾನು ಇದೇ ಫಸ್ಟು ನೋಡಿದ್ದು ಆಯಿತಾ. ಏಕೆಂದರೆ ಈ ಥರ ಎಲ್ಲ ಹೊರಗಿನ ಕಂಟ್ರಿಗಳಲ್ಲಿ ಕಟ್ ಮಾಡ್ತಾರೆ, ಅಂದರೆ ಫಾರಿನಲ್ಲಿ. ಯಾಕೆಂದರೆ ನಾನು ಅಬ್ರಾಡಲ್ಲಿ ಬಂದಿರೋದ್ರಿಂದ ನನಗೆ ಗೊತ್ತು. ಅಂದರೆ ಹೊರ ದೇಶಗಳಲ್ಲಿ ಈ ಥರ ತುಂಬ ಟೆಕ್ನಿಕಲಿ ಅವರಿಗೆ ಮಟನ್ನ ಕಟ್ ಮಾಡೋದು ಗೊತ್ತಿರುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಏನು ಮಟನ್ ಶಾಪುಗಳಿರುತ್ತೆ ಅಲ್ಲಿ ಮಾತ್ರ ನಮಗೆ ಕಟ್ ಮಾಡೋದು ಗೊತ್ತಿರೋದು. ಹಿಂಗೆ ಲೋಕಲ್ಲಾಗಿ ಯಾರು ಇಷ್ಟು ನೀಟಾಗಿ ಕಟ್ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ಬಟ್ ನನಗೆ ನೋಡಿ ತುಂಬ ಶಾಕ್ ಆಯ್ತು ನನಗೆ ಆಯ್ತು, ಅಷ್ಟು ನೀಟಾಗಿ ಆಯಿತಾ. ನೀವು ನೋಡ್ತಿರ್ಬಹುದು, ನೀವು ನೋಡಿದ್ರು ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಅವರು ಆಯಿತಾ ಕುರಿನ ಅವ್ರು ಕಟ್ ಮಾಡ್ಕೊಂಡು ಆದಮೇಲೆ ಎಷ್ಟು ಚೆನ್ನಾಗಿ ಅವರು ಅದನ್ನು ಆಯಿತಾ ಹ್ಯಾಂಡ್ಲ್ ಮಾಡ್ತಾರೆ ಕುರಿನ ಕಟ್ಟಿಂಗ್ ಮಾಡೋದನ್ನಂದರೆ ನೋಡೋರಿಗೆ ತಿನ್ನಬೇಕು ಅನ್ನಿಸ್ಬೇಕು ಮಟನ್ನ, ಆ ರೀತಿ ಇರುತ್ತೆ. ಅಂದರೆ ಆ ಕಟ್ ಮಾಡೋ ವಿಧಾನ ನೋಡಿದ್ರೇ ಮಟನ್ ತಿನ್ನಬೇಕು ಅನ್ಸುತ್ತೆ, ಅಷ್ಟು ನೀಟಾಗಿ ನೀವು ನೋಡ್ತಿರ್ಬೋದು. ಆ ಚಕ್ಲ ತೆಗಿಯೋದು ನೋಡಬೇಕು ಇವರೇ ಎಷ್ಟು ಈಸಿಯಾಗಿ ನೀಟಾಗಿ ಒಂದು ಕಡೆ ಕಟ್ ಮಾಡ್ಕೊಳ್ತಾರೆ, ಒಂದು ಕಡೆ ಕಟ್ ಮಾಡ್ಕೊಂಬಿಟ್ಟು ಕೈ ಹಾಕ್ಬಿಟ್ಟು ಹಿಂಗೆ ಸರ್ರ ಅಂತ ಎಳಿತಾರೆ. ನೋಡಿದ್ರೆ ಯಪ್ಪ ಎಷ್ಟು ಈಸಿ ಮೆಥಡಾಗಿ ಮಾಡಿದ್ರು ಗೊತ್ತಾ ಅವರು. ನೋಡೋಕ್ಕಂತೂ ತುಂಬ ಖುಷಿ ಆಯಿತು. ಒಂದು ಕುರಿ ಏನಿಲ್ಲ ಅಂತಂದ್ರೂ 30-40 kg ಕುರಿಗಳು, ತುಂಬ ಒಳ್ಳೆ ಚೆನ್ನಾಗಿರೋವಂಥ ಕುರಿಗಳೇನೆ. ಒಂದೊಂದು ಸರಿಗೆ 4 ಕುರಿನ ಅವರು ಆಯಿತಾ ಕುತ್ತಿಗೆನ ಕಟ್ ಮಾಡಿಬಿಟ್ಟು ನೇತಾಕೊಂಬಿಟ್ರೆ ಅದನ್ನು ಎಷ್ಟು ನೀಟಾಗಿ ಫಿನಿಷ್ ಮಾಡ್ತಾರೆ ಅಂದರೆ, ಆ ಫಿನಿಷಿಂಗ್ ಮಾಡೋಕ್ಕೇ ಆಯಿತಾ ನೋಡೋಕ್ಕೆ ಅಷ್ಟು ಒಂಥರ ಕ್ಯೂರಿಯಾಸಿಟಿ, ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅಂತ ನೀವು ನೋಡ್ತಿರ್ಬೋದು. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಅದೇನು ಚಕ್ಲ ಇದೆ ಅಲ್ವಾ, ಆ ಸ್ಕಿನ್ನನ್ನು ಹೆಂಗೆ ರಿಮೂವ್ ಮಾಡ್ತಾರೆ ನೋಡಿ, ಹೆಂಗೆ ಒಂದೊಂದೇ ಎಷ್ಟು ಚೆನ್ನಾಗಿ ರಿಮೂವ್ ಮಾಡ್ತಾರೆ ನೋಡಿ. ಈಗ ನಾವು ಮಾಮೂಲಾಗಿ ಏನಾದರೂ ಒಂದೊಂದು ಕುರಿ ಕುಯ್ಬೇಕು ಅಂದರೆ ನಾವು ಎಷ್ಟೆಲ್ಲ ಕಷ್ಟಪಡ್ತಿರ್ತೀವಿ. ಒಂದು ಕುರಿ ಕುಯ್ಯೋಕ್ಕೆ ಏನೂ ಇಲ್ಲದ್ರೆ ನಾವು ಮ್ಯಾಕ್ಸಿಮಮ್ ಅಂದರೆ 1 to 3 hours ತಗೊಳ್ತೀವಿ. ಬಟ್ ಇವ್ರದ್ದು ಹಂಗಲ್ಲ, 20 to 25 minutesಲ್ಲಿ ಆಯಿತಾ ಕುರಿದು ಕಟ್ ಮಾಡಿಬಿಟ್ಟು ಚಕ್ಲ ತೆಗೆದು ಆಯಿತಾ ಹೊಟ್ಟೆ ಒಳಗಿರೋದನ್ನೆಲ್ಲ ತೆಗೆದು ಅಂದರೆ ಪೀಸ್ ಮಾಡೋರಿಗೆ ಕೊಡ್ತಾರೆ. ಅಂದರೆ ಅಷ್ಟು ಈಸಿಯಾಗಿ ನೀವು ನೋಡ್ತಿದ್ದೀರಲ್ವಾ ನೋಡಿ, ಎಲ್ಲಾದರೂ ನಿಮಗೆ ಆಯಿತಾ ಏನಾದರೂ ಕಾಣಿಸ್ತಾ ಇದೆಯಾ, ಎಷ್ಟು ನೀಟಾಗಿ ಸ್ಕಿನ್ ರಿಮೂವ್ ಮಾಡ್ತಾರೆ, ನೀವು ನಂಬಲ್ಲ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಇಷ್ಟು ಪ್ರೊಫೆಷನಲ್ಲಾಗಿ ಮಾಡುವಂತಹ ಜನ ನಮ್ಮ ಹಳ್ಳಿಲಿದ್ದಾರೆ ಇರೋದಕ್ಕೆ ನನಗಂತೂ ಖುಷಿ ಆಗುತ್ತೆ. ಏಕೆಂದರೆ ನಮ್ಮ ಅದು ಅಂತರಗಟ್ಟೆ ಅನ್ನೋದು ನಮ್ಮ ಊರು ಪಕ್ಕನೇ ಇರುವಂತಹ ಒಂದು ಊರು. ಅಲ್ಲಿ ಇಷ್ಟು ಪ್ರೊಫೆಷನಲ್ಲಾಗಿ ಇವರು ಒಂದು ಟೀಮ್ ಕಟ್ಕೊಂಡಿದ್ದಾರೆ. ಅಂದರೆ ಇವರು ಒಂದು 4-5 ಜನದ್ದು ಟೀಮ್ ಕಟ್ಕೊಂಡಿದ್ದಾರೆ. ಇವರು ಯಾವುದೇ ಊರಲ್ಲಿ, ನಮ್ಮ ಸುತ್ತ ಊರುಗಳಲ್ಲಿ ಯಾವುದೇ ಹಳ್ಳಿಲಿ ಹಬ್ಬ ಆದ್ರೂ ಹೋಗ್ಬಿಟ್ಟು ಈ ರೀತಿ ಕುರಿಗಳನ್ನ ಕಟ್ ಮಾಡಿ ಕೊಟ್ಟು ಬರ್ತಾರೆ. ಅಂದರೆ ಇವ್ರನ್ನ ಯಾಕೆ ಕರೆಸ್ತಾರಪ್ಪ ಅಂದರೆ, ಇವರ ಒಂದು ಕೆಲಸನ ನೋಡಿ. ನೀವು ಯಾರಾದ್ರೂ ಈ ವಿಡಿಯೋ ನೋಡಿದರೆ ನಿಜವಾಗ್ಲೂ ನೀವೇ ಫೋನ್ ನಂಬರ್ ತಗೊಂಡು ಕರೆಸ್ತೀರ. ಅಂದರೆ ಅಷ್ಟು ಪ್ರೊಫೆಷನಲ್.
ಅಷ್ಟು ನೀಟು ಅಷ್ಟು ಪ್ರೊಫೆಷನಲ್ಲಾಗಿ ಕಟ್ ಮಾಡ್ತಾರೆ. ನೋಡಿ ನೀವು ನೋಡ್ತಿರ್ಬೋದು, ಅವು ಒಂದು 35ರಿಂದ 40 kg ಇದೆ ಕುರಿಗಳು, ಆಯಿತಾ. ಅವ್ರನ್ನ ಎಷ್ಟು ಚೆನ್ನಾಗಿ ಹ್ಯಾಂಗ್ ಮಾಡಿಕೊಂಡು ಅವ್ರು ಎಷ್ಟು ನೀಟಾಗಿ ಕಟ್ ಮಾಡಿದರು ಅಂದರೆ ನನಗೆ ನೋಡೋಕೆ ಅಷ್ಟು ಖುಷಿ ಆಯಿತು. ನನಗೆ ಈ ವಿಡಿಯೋನ ತೆಗಿಯತ್ತಿಗೆ ನನಗನ್ಸಿದ್ದೇನು ಗೊತ್ತಾ, ಕುರಿ ಮಟನ್ ಅಂದರೆ ಎಲ್ಲರಿಗೂ ಇಷ್ಟ. ಮಟನ್ ಅಂದರೆ ನಾನ್ ವೆಜಿಟೇರಿಯನ್ ಯಾರ್ಯಾರಿದ್ದಾರೆ, ನಾನ್ ವೆಜ್ ತಿನ್ನೋರಿಗೆ ಕುರಿ ಮಟನ್ನ ಇಷ್ಟಪಡ್ದೋರೇ ಇಲ್ಲ. ಅದರಲ್ಲೂ ಆ್ಯಕ್ಚುಲಾಗಿ ಇಷ್ಟು ನೀಟಾಗೆಲ್ಲ ಕಟ್ ಮಾಡೋದನ್ನು ನೋಡಿದರೆ ಇನ್ನೂ ತಿನ್ನಬೇಕು ಅನ್ನೋವಂಥ ಆಸೆ ಜಾಸ್ತಿನೇ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಆ ಹುಡುಗ ಎಷ್ಟು ಏನೋ ಹುಡುಗನಿಗೆ ನಮ್ಮಮ್ಮ ಅಂತಂದರೆ ಒಂದು 25ರಿಂದ 28 ವಯಸ್ಸಿರ್ಬೋದು, ಆಯಿತಾ. ಎಷ್ಟು ಚೆನ್ನಾಗಿ ಆಯಿತಾ ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಅಂದರೆ ನೋಡೋಕ್ಕೆ ಖುಷಿಯಾಗುತ್ತೆ. ನಾನಂತೂ ನೋಡ್ತಾ ನಿಂತುಬಿಟ್ಟೆ. ನೋಡಿ ಇವಾಗ ಹೊಟ್ಟೆದು ನೋಡಿ ಎಷ್ಟು ಈಸಿಯಾಗಿ ಒಂದೇ ಒಂದು ಎಳೆ ಹಿಂಗೆ ಅಂದ್ಬಿಟ್ಟು ಪೂರ್ತಿ ತೆಗಿತಾರೆ ನೋಡಿ ಹೊಟ್ಟೆಯಿಂದ. ವಾವ್, ನನಗೆ ನೋಡ್ತಾನೆ ಖುಷಿಯಾಗೋಗ್ಬಿಡ್ತೀವಿ ವಿಡಿಯೋ ನೋಡೋತ್ತಿಗೆ. ತುಂಬ ಚೆನ್ನಾಗಿ ನೋಡಿ, ಒಂದೇ ಒಂದು ಕಟ್ಟಲ್ಲಿ ಇಡೀ ಹೊಟ್ಟೆ ಒಳಗಿರೋದೆಲ್ಲ ನೆಣ, ಆ ಹೊಟ್ಟೆ ಒಳಗಿರೋಂಥ ಬೋಟಿ ಎಲ್ಲ ತೆಗಿತಾರೆ. ತುಂಬ ಖುಷಿಯಾಯಿತು ನೋಡೋತ್ತಿಗೆ. ನನಗೆ ಇನ್ನೊಂದು ಏನು ಅನ್ನಿಸ್ತು ಗೊತ್ತಾ, ಇಂಥ ಪ್ರೊಫೆಷನಲ್ ಆಗಿ ಆಯಿತಾ ಮಟನ್ನ ಕಟ್ ಮಾಡೋರಿಗೆ ಹೊರಗಡೆ ದೇಶಗಳಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಇರುತ್ತೆ. ಹೊರಗಡೆ ದೇಶದಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಇರುತ್ತೆ. ಬಟ್ ಅವರು ಇಲ್ಲಿ ನಮ್ಮಲ್ಲಿ ಆಯಿತಾ ಒಂದು ಕುರಿಗೆ ಅವರು 1200 ರೂಪಾಯಿನೋ ತೊಗೊಳ್ತಾರಂತ ಕಾಣುತ್ತವ್ರು. ಒಂದು ಕುರಿನ ಕಟ್ ಮಾಡಿ ಪೀಸ್ ಮಾಡಿ ಕೊಟ್ಟಿದ್ದಕ್ಕೆ ಅವರು 1200 ರೂಪಾಯಿ ತಗೊಳ್ತಾರೆ. ನನಗನ್ಸೋ ಪ್ರಕಾರವೇ ಅದೇನು ಲಾಸ್ ಅಲ್ಲ ಅನಿಸುತ್ತೆ. ಯಾಕೆಂದರೆ ಅಷ್ಟು ಕೊಡ್ಬೋದು. ಯಾಕೆಂದರೆ ಅವ್ರು ಕಟ್ ಮಾಡೋ ಅಂಥ ಏನಿದೆ ಮೆಥಡ್ ಏನಿದೆ ಅದು ನಮಗೆ ಬರಲ್ಲ. ಎಷ್ಟು ಚೆನ್ನಾಗಿ ಅವರು ಆ ನೆಲ್ಲಿ ಮೂಳೆ ಇರ್ಬೋದು, ಆ ಪೀಸಸ್ನ ಹೆಂಗೆ ಕಟ್ ಮಾಡಬೇಕು ಅದು ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗೆ. ನನಗಂತೂ ತುಂಬ ಇಷ್ಟ ಆಯ್ತು. ಅಂದರೆ ಅವ್ರು ನೀಟ್ ಒಂದು ಕುರಿನ ಅವ್ರ ಕೈಗೆ ಕೊಟ್ಬಿಟ್ಟು ನೀವು 1200 ರೂಪಾಯಿ ಕೊಟ್ಬಿಟ್ರೆ ನಿಮಗೆ ನೀಟಾಗಿ ಪೀಸ್ ಮಾಡಿ ನಿಮ್ಮ ಕೈಗೆ ಕೊಡ್ತಾರೆ. ಯಾಕೆಂದರೆ ಪೇಟೆಗಳೆಲ್ಲ ಏನಾದರೂ ನಾವೀಗ ಸಿಟಿಗಳಲ್ಲಿ ಏನಾದರೂ ಒಂದು ದೊಡ್ಡ ಫಂಕ್ಷನ್ ಮಾಡ್ತೀವಿ ಅಂದರೆ ನಮ್ಗೆ ಆ್ಯಕ್ಚುಲಾಗಿ ಈ ಥರ ಕುರಿ ಕಟ್ ಮಾಡೋದೆಲ್ಲ ತುಂಬ ಕಷ್ಟ. ಇವ್ರನ್ನ ಕರೆಸ್ಬಿಟ್ರೆ ಒಂದು ಕುರಿಗೆ ಒಂದು 1200 ರೂಪಾಯಿ ಕೊಟ್ಟರೆ ಅಷ್ಟು ನೀಟಾಗಿ ಕಟ್ ಮಾಡಿಬಿಟ್ಟು ಕೊಟ್ಟು ಹೋಗ್ತಾ ಇರ್ತಾರೆ. ಒನ್ ಅವರು ಬೇಡ ಇವ್ರಿಗೆ, ಒಂದು 20-25 ಮಿನಿಟ್ಸ್ ಸಾಕು ಇವರಿಗೆ, ಅಷ್ಟು ನೀಟಾಗಿ ಕಟ್ ಮಾಡಿ ಹೋಗ್ತಾರೆ. ನೋಡಿ ಹೊಟ್ಟೆದೆಲ್ಲ ತೆಗ್ದಿದ್ದಾರೆ ನೋಡಿ, ಒಂದೇ ಸರಿ ಹಿಂಗೆ ಎಳೆದ್ರು ಬರಬೇಕು ಆ ರೀತಿ. ಅಂದರೆ ಎಲ್ಲೂ ಕೂಡ ನಿಮಗೆ ಗಜ್ಜಿ ಬಿಜಿ ಏನಿಲ್ಲ. ಎಲ್ಲೂ ಕೂಡ ಅವ್ರು ಮೆಸ್ ಮಾಡಲ್ಲ, ಎಲ್ಲೂ ಗಲೀಜು ಮಾಡಲ್ಲ. ನೀಟಾಗಿ ಒಂದು ಸರಿ ಕೈ ಹಾಕಿದರೆ ಆಯಿತಾ, ಒಂದು ಕುರಿದು ಚಕ್ಲ ತೆಗೆದು ಹೊಟ್ಟೆ ತೆಗೆದು ಬಿಟ್ಬಿಡ್ತಾರೆ. ನೋಡಿ ನೋಡೋಕ್ಕೆ ಖುಷಿ ಆಗುತ್ತೆ. ನಾನಂತೂ ತುಂಬ ಖುಷಿಪಟ್ಟೆ. ನಮ್ಮೂರಲ್ಲಿ ನನಗೊಂದು ಈ ವಿಡಿಯೋ ಮಾಡ್ಕೊಳಕ್ಕೆ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ಯಾಕೆಂತಂದರೆ ತುಂಬಾ ಆಯಿತಾ ಇದು ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಯಿತಾ, ಇಷ್ಟು ನೀಟಾಗಿ ಮಾಡ್ತಾರೆ ಅಂತ. ನೀವು ನೋಡ್ತಾ ಇರ್ಬೋದು ಆ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಹೊಟ್ಟೆ ಒಳಗಿಂದ ಹೊರಗಡೆ ತೆಗಿತಾರೆ ನೋಡಿ. ತುಂಬ ಪ್ರೊಫೆಷನಲ್ಲು ನೋಡೋತ್ತಿಗೆ ಅನಿಸುತ್ತೆ. ಈ ವಿಡಿಯೋ ನೋಡ್ತಾ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಅವರು ಅದರಲ್ಲಿರೋವಂತಹ ಬೋಟಿ ಬೇರೆ ಇಡ್ತಾರೆ, ಆ ಹೊಟ್ಟೆದು ಬೇರೆ ಇಡ್ತಾರೆ, ಆಮೇಲೆ ಅದರಲ್ಲಿ ಏನೇನಿದೆ ಅದನ್ನೆಲ್ಲ ಯಾವ್ದ್ಯಾವುದು ನಾವು ಯೂಸ್ ಮಾಡ್ತೀವಿ ತಿನ್ನೋಕ್ಕೆ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಬೇರ್ಪಡಿಸ್ತಾರೆ ಗೊತ್ತಾ. ಅದು ನನಗೆ ಇನ್ನೂ ತುಂಬ ಖುಷಿ ಆಯಿತು. ಒಟ್ಟಾರೆಯಾಗಿ ಈ ವಿಡಿಯೋ ಮಾಡೋತ್ತಿಗೆ ನಾನಂತೂ ತುಂಬ ಖುಷಿಪಟ್ಟೆ. ನೋಡಿ ಇದು ಅದು ಬೋಟಿ ನೋಡಿ ಹೆಂಗೆ ಎಳ್ಕೊಂಡು ಕೈಗೆ ಸುತ್ಕೊಳ್ತಾರೆ ನೋಡಿ. ಎಂಥ ಒಂದು ಮೆಥಡ್ ಇದೆ ನೋಡಿ ಅವರಿಗೆ. ನೀವು ಹಂಗೆ ನೋಡ್ತಾ ಇರಿ ನೋಡಿ, ಆ ಬೋಟಿನ ಯಾವ ಥರ ಅವರು ಕೈಗೆ ಸುತ್ಕೊಂಡು ಒಂದೊಂದೇ ಎಳೆನ ಹೆಂಗೆ ಎಳ್ಕೊಳ್ತಾರೆ ನೋಡಿ. ಅಲ್ಲಿ ನೋಡಿ ಆಯ್ತು, ಆ ಮೆಥಡ್ ಎಲ್ಲರಿಗೂ ಬರಲ್ಲ. ಅಲ್ಲಿ ನೋಡಿ ಪೂರ್ತಿ ಎಳ್ಕೊಂಡು ಕೈಗೆ ಸುತ್ಕೊಳ್ತಾರೆ ಅವರು. ಅದೇ ನಮ್ಗೆ ಈ ಥರ ಮಾಡೋಕ್ಕೆ ಬರುತ್ತಾ? ಅದಕ್ಕೆ ಹೇಳೋದು ಪ್ರೊಫೆಷನಲ್ ಅಂತ. ಯಾವುದೇ ಆಗಲಿ ಅದು ಪ್ರೊಫೆಷನಲ್ಲಾಗಿ ಮಾಡಿದ್ರೇ ಅದಕ್ಕೆ. ನೋಡಿ ಎಷ್ಟು ಟೆಕ್ನಿಕಲಿ ಅವರು ಎಳ್ಕೊಳ್ತಾರೆ. ಅವ್ರಿಗೆ ಗೊತ್ತಿದೆ ಅವರಿಗೆ ಆಯಿತಾ, ಇದು ಹೆಂಗೆ ಮಾಡಬೇಕು ಅನ್ನೋದು ಆಯಿತಾ. ನನಗೆ ಈ ವಿಡಿಯೋನ ನೋಡಿದಾಗ ನನಗನ್ಸಿದ್ದೇನು ಗೊತ್ತಾ, ಇದು ನಿನ್ಯಾರಿಗೋ ಎಲ್ಪ್ ಆಗುತ್ತೆ, ಇನ್ಯಾರಿಗೋ ಕುರಿ ಕಟ್ ಮಾಡೋರಿಗೆ ಎಲ್ಪ್ ಆಗುತ್ತೆ. ಯಾರೋ ನೋಡಿದವ್ರು ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಅಂತಾರೆ. ಅದು ನನಗೆ ತುಂಬ ಖುಷಿ ಆಯಿತು. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಆಯಿತಾ ಅದನ್ನ ಹೆಂಗೆ ಬಿಡಿಸ್ಕೊಳ್ತಿದ್ದಾರೆ ನೋಡಿ ಬೋಟಿನ. ಅವ್ರು ಕಷ್ಟನೇ ಪಡಲ್ಲ ಅವರು. ಅದೆಲ್ಲ ಒಂದು ಟೆಕ್ನಿಕ್, ಅದು ಎಲ್ಲರಿಗೂ ಬರಲ್ಲ, ಒಂದು ಟೆಕ್ನಿಕ್ ಅದು. ನನಗಂತೂ ತುಂಬ ಖುಷಿ ಆಯಿತು. ನಮ್ಮೂರಲ್ಲಿ ಒಂದು ಚಿಕ್ಕ ಹಳ್ಳಿ, ಇದು ಬಾಕ್ಷೆಟ್ಟಿಹಳ್ಳಿ ಅಂತ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಒಂದು ಚಿಕ್ಕ ಹಳ್ಳಿ. ನಮ್ಮಲ್ಲಿ ಹಬ್ಬ ಬಂತು ಅಂದರೆ ಈ ಹಬ್ಬ, ಎಸ್ಪೆಷಲಿ ಈ ಹಬ್ಬ ಬಂತು ಅಂದರೆ
ಅಮ್ಮನಬ್ಬ ಬಂತು ಅಂದರೆ ದೇವ್ರದ್ದು, ಅಂದರೆ ನಮ್ಮೂರ ಗ್ರಾಮ ದೇವತೆ ಇದೆ ಬಾಗಶೆಟ್ಟಿಹಳ್ಳಿ ಅಂತ, ಕರಿಯಮ್ಮ ದೇವಿ ಅಂತೇಳಿ ತುಂಬ ಪವರ್ಫುಲ್ ದೇವರು. ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಆ ದೇವರಿಗೆ ಮಾಡುವಂತಹ ಹಬ್ಬ ಇದು ಅಮ್ಮನಬ್ಬ ಅಂತೇಳಿ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಆ ಒಂದು ಗ್ರ್ಯಾಂಡಾಗಿ ಮಾಡೋ ಹಬ್ಬಕ್ಕೆ ಈ ಹಬ್ಬದಲ್ಲಿ ಕುರಿ ಇಂಪಾರ್ಟೆಂಟಾಗಿ ಎಲ್ಲರ ಮನೇಲೂ ಕುರಿ ತರ್ತಾರೆ. ಅಂದರೆ ಒಂದು ಕುರಿನ 2 ಮನೆಯಿಂದ ಭಾಗ ಮಾಡ್ಕೊಳ್ತಾರೆ, ಇಲ್ಲ 3 ಮನೆಯಿಂದ ಭಾಗ ಮಾಡ್ಕೊಳ್ತಾರೆ. ಒಟ್ಟಾರೆಯಾಗಿ ಕುರಿ ಮಾತ್ರ ಒಂದು 100 ಮೇಲೆ ಕುರಿ ತರ್ತಾರೆ. ಒಂದು ಚಿಕ್ಕ ಕುರಿಗೆ 100 ಕುರಿ, ಅಯ್ಯೋ ಎಷ್ಟೊಂದು ಆಯ್ತಲ್ವಾ. ತುಂಬ ಕುರಿ ತಂದು ಆಯಿತಾ ಈ ಥರ ಕಟ್ ಮಾಡಿಸಿ ಮಾಡ್ತಾರೆ. ನೋಡಿ, ನೀವು ನೋಡ್ತಿರ್ಬೋದು ಅವ್ರಿಗೆ ಹೆಂಗೆ, ನೀವು ಇದನ್ನು ನೋಡಿದರೆ ಇನ್ನೂ ತಿನ್ನೋಣ ಆಸೆ ಜಾಸ್ತಿ ಆಗುತ್ತೆ. ಅದು ಹೆಂಗೆ ಗೊತ್ತಾ, ಕರೆಕ್ಟು ಮೂಳೆ ಏನಿದೆ, ನಾವು ಆ ಎಲುಬು ಅಂತೀವಲ್ವ, ನೆಲ್ಲಿ ಮೂಳೆ ಅಂತೀವಲ್ವ, ಆ ನೆಲ್ಲಿ ಮೂಳೆನ ಕರೆಕ್ಟ್ ಮೂಳೆ ಕಟ್ ಮಾಡ್ತಾರೆ. ಇವ್ರಿಗೆ ಎಷ್ಟು ನೀಟಾಗಿ ಕಟ್ ಮಾಡ್ತಾರೆ ಅಂದರೆ ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಅಂದರೆ ಅವರು ಒಂದು ತೊಡೆ ಪೀಸ್ ತಗೊಂಡ್ರೆ ಅದನ್ನ ಎಷ್ಟು ನೀಟಾಗಿ ಕಟ್ ಮಾಡ್ತಾರೆ ಗೊತ್ತಾ. ಅಂದರೆ ಮೂಳೆ ಒಂದು ಕಡೆ, ಮಾಂಸ ಒಂದು ಕಡೆ, ಎಲ್ಲೂ ಕೂಡ ನಮಗೆ ಅಯ್ಯೋ ಇದು ಹಿಂಗೆ ಕಟ್ ಮಾಡಿದಾರಲ್ಲ ಅಂತ ಅನಿಸ್ಲೇಬಾರ್ದು. ನೋಡೋತ್ತಿಗೆ ತಿನ್ನೋಣ ಅನ್ನಿಸ್ಬೇಕು. ಆ ರೀತಿ ನೀವು ನೋಡ್ತಿದ್ದೀರಲ್ಲ ಹೆಂಗೆ ಅವರು ಒಂದೊಂದೇ ಮೂಳೆನ ಹೆಂಗೆ ಒಂಥರ ಬಿಡಿಸಿ 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 ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ನೋಡಿ. ಸೂಪರಾಗಿ ಕಟ್ ಮಾಡಿದ್ದಾರೆ ಈ ಅಪ್ಪ. ಇವರು ಅಂತರಗಟ್ಟೆ ಅಂತೆ, ಎಷ್ಟು ಫಾಸ್ಟಾಗಿ ಕಟ್ ಮಾಡ್ತಾರೆ ಗೊತ್ತಾ ಇವ್ರೆ. ಒಂದು ಕುರಿನ 10 ನಿಮಿಷದಲ್ಲಿ ಆಯಿತಾ ಪೀಸ್ ಮಾಡಾಕ್ತಾರೆ ನೋಡಿ. ಒಂದೊಂದು ತೊಡೆ ಪೀಸ್ ತಗೊಂಡ್ರೆ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಹೆಂಗೆ ಕಟ್ ಮಾಡ್ತಾರೆ ನೋಡಿ. ಆಯಿತಾ, ತಗೊಳೋದಷ್ಟೇ 2 ಪೀಸ್, ಅದರಲ್ಲಿ ಒಳಗಡೆ ಒಂದು ಮೂಳೆ ತಗೊಂಬಿಟ್ರೆ ಮುಗೀತು. ಕಟ್ ಮಾಡಿ ಬಿಸಾಕ್ತಾರೆ. ಅಂದರೆ ಅವ್ರು ಏನು ಗೊತ್ತಾ, ದೊಡ್ಡ ಪೀಸನ್ನ ಇವ್ರು ಮಾಡ್ತಾರೆ, ಇನ್ನೊಬ್ಬರು ಚಿಕ್ಕ ಪೀಸ್ ಮಾಡ್ತಾರೆ. ಅಂದರೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪೀಸ್ ಮಾಡ್ತಾರೆ ನೋಡಿ. ಕರೆಕ್ಟು ಅದೊಂದು ಮೂಳೆ ಏನಿದೆ ಒಳಗಡೆದೊಂದು ನೆಲ್ಲಿ ಮೂಳೆ ಅಂತೀವಲ್ಲ, ಆ ನೆಲ್ಲಿ ಮೂಳೆನ ಹೆಂಗೆ ಸಿಗ್ದಾಗ್ತದೆ ನೋಡಿ. ಆ ಮೂಳೆ ಒಂದೇ ಸಪ್ರೇಟು ನೋಡಿ ಹೆಂಗೆ ಬಂತು ನೋಡಿ ಮೂಳೆ. ಸೂಪರ್ ಅಲ್ವಾ. ಆ್ಯಕ್ಚುಲಾಗಿ ನಾನು ಹೇಳೋದೇನು ಗೊತ್ತಾ, ಇದು ನಮ್ಮ ಹಳ್ಳಿಗಳಲ್ಲಿ ಆಯಿತಾ ಇದೆಲ್ಲ ನೋಡೋಕ್ಕೆ ಭಾರಿ ಇಷ್ಟ. ಅಂದರೆ ಈ ಕುರಿ ಕುಯ್ಯೋದು ಇದೆಲ್ಲ ನನಗೆ ಭಾರಿ ಇಷ್ಟ. ನಂಗೆ ಚಿಕ್ಕ ಹುಡುಗಿಯಿಂದ ತುಂಬ ಇಷ್ಟ ಈ ಕುರಿ ಕುಯ್ಯೋದೆಲ್ಲ ನೋಡೋಕ್ಕೆ. ಅಂದರೆ ಇದೊಂದು ಕ್ರೇಜ್ ಅದು ಆಯಿತಾ. ಅವ್ರು ಎಷ್ಟು ನೀಟಾಗಿ ಕಟ್ ಮಾಡ್ತಾರೆ, ಅದಕ್ಕೆ ಅವರಿಗೆ ಆಯಿತಾ 1200 ರೂಪಾಯಿನೂ ಕೂಡ ಕಮ್ಮಿನೇ ಆಯಿತು ಅನ್ಬೇಕು, ಅಷ್ಟು ನೀಟಾಗಿ ಕಟ್ ಮಾಡ್ತಾರೆ ಆಯಿತಾ. ಆ ಪ್ರೊಫೆಷನಲ್ಲಾಗಿ ಕಟ್ ಮಾಡೋ ಇವರಿಗೆ ನಿಜವಾಗ್ಲೂ ಆಯಿತಾ ಒಂದು ಎಂತ ಹೇಳ್ತಾರಲ್ಲ, ಅಪ್ರಿಷಿಯೇಷನ್ ಸಿಗಬೇಕು ಅಂತಲೇ ಹೇಳಬೇಕು ಆಯಿತಾ. ಅಂದರೆ ಇವರು ಯಾರು ಕರೆದ್ರೂ ಬರ್ತಾರೆ. ಅಂದರೆ ಯಾವ ಊರಲ್ಲಿ ಹಬ್ಬ ಇದ್ದರೂ ಆ ಊರಲ್ಲಿ ಕರೆದ್ರೆ ಫೋನ್ ಮಾಡಿದರೆ ಬರ್ತಾರೆ ನೋಡಿ. ಅದೊಂದು ತೊಡೆ ಪೀಸ್ ತಗೊಂಡಂಗೆ ಕಟ್ ಮಾಡ್ತಾ ಇದ್ದರೆ ವಾವ್, ನೆಕ್ಸ್ಟ್ ಲೆವೆಲಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಸಮ್ಟೈಮ್ಸ್ ನಾವು ಅಂದ್ಕೊಳ್ತೀವಲ್ವ ಆಯಿತಾ, ನಾನ್ ವೆಜಿಟೇರಿಯನ್ನು ಆಯಿತಾ, ಜಾಸ್ತಿ ತಿಂತಾಯಿದ್ದೀವಪ್ಪ, ಫ್ಯಾಟ್ ಆಗ್ತಾಯಿದೆ, ತಿನ್ನಬಾರ್ದು ಅಂತೀವಲ್ಲ. ಸೀರಿಯಸ್ಲಿ ಹೇಳ್ತೀನಿ, ನಮ್ಮಂಥವ್ರಿಗೆಲ್ಲ ಮಟನ್ ತಿಂದೇ ಇರೋಕ್ಕೆ ಆಗಲ್ಲ, ನಾನ್ ವೆಜ್ ಇಲ್ಲದೆ ಇರೋಕ್ಕೆ ಆಗಲ್ಲ ನನಗೆ. ಹಂಗಾಗಿ ಈ ಮಟನ್ನು ಅಂದ್ರೇ ತುಂಬ ಖುಷಿ. ಅದು ಇವ್ರು ಕಟ್ ಮಾಡ್ತಿರೋದು ನೋಡೋತ್ತಿಗೆ ಓಕೆ, ಇನ್ನೂ ಸ್ವಲ್ಪ ಮಟನ್ನ ಕ್ರೇಜು ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ನೀಟಾಗಿ ಕಟ್ ಮಾಡಿ ಬಿಸಾಕ್ತಾ ಇದ್ದಾರೆ. ಅಂದರೆ ಆ ಪ್ರೊಫೆಷನ್ನಾಗಿ ಕಟ್ ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ. ಅದು ಅಂದರೆ ಅವರು ಆ ಥರ ಕಲ್ತಿದ್ದಾರೆ ನೋಡಿ. ಮೂಳೆನ ಕರೆಕ್ಟ್ ಬಿಡಿಸ್ತಾರೆ ನೋಡಿ, ಮಾಂಸದಿಂದ ಮೂಳೆನ ನೋಡಿ. ನಮಗೆ ಅಲ್ಲಿ ಮನೆಗೆ ತಗೊಂಡೋದ್ರೂ ನಾವು ಈಸಿಯಾಗಿ ಕಟ್ ಮಾಡ್ಕೋಬೋದು, ನಮಗೆ ಕಷ್ಟನೇ ಪಡೋಕ್ಕಿಲ್ಲ ನೋಡಿ. ಇಲ್ಲಿ ತೊಡೆದು ಒಂದು ಪೀಸು ತೆಗ್ದಂಗೆ ಬಿಸಾಕ್ತಾ ಇರ್ತಾರೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಆ ನೆಲ್ಲಿ ಮೂಳೆ ಒಳಗಡೆ ಇರುತ್ತಲ್ವ ಆ ಮೀಟು, ಅದಂತೂ ನಂಗೆ ತುಂಬ ಇಷ್ಟ. ಆ ಒಳಗಡೆ ಬರುವಂತಹ ಮಾಂಸ ಏನಿದೆಯಲ್ವ, ಅದು ಬಾಯಲ್ಲಿಟ್ಟು ಈ ಥರ ಎಳೆದ್ರೆ ಅದೊಂದು ಬರುತ್ತಲ್ವ, ತುಂಬ ಚೆನ್ನಾಗಿದೆ. ಅದು ನನಗಿಷ್ಟ. ಅದು ಎಕ್ಸ್ಪೆಷಲಿ ಈ ಸೂಪು ಮತ್ತು ಪಾಯ ಎಲ್ಲ ತಿಂತೀವಲ್ವ, ಅದರಲ್ಲೆಲ್ಲ ಅದು ನನ್ನ ಫೇವ್ರೇಟ್. ಅದು ಆ್ಯಕ್ಚುಲಿ ನನಗೆ ಬಿರಿಯಾನಿಲಿ ಮಟನ್ ಬಿರಿಯಾನಿ ತುಂಬ ಇಷ್ಟ. ನನಗೆ ಮಟನ್ ಬಿರಿಯಾನಿ ಆ್ಯಂಡು ಮಟನ್ ಫ್ರೈ ಇದೆರಡು ತುಂಬ ಇಷ್ಟ. ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಸಾಂಬಾರಿಗಿಂತನೂ. ಹಾಗಾಗಿ ಈ ಮಟನ್ನು ಆಯಿತಾ ಅವರು ಕುಯ್ತಿರ್ಬೇಕಾದ್ರೆ ತುಂಬಾ ಖುಷಿಯಾಯಿತು. ಓಕೆ, ತುಂಬ ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು. ಆಲ್ಮೋಸ್ಟ್ ಅವರು ಒಂದು ಲೆವೆಲ್ಲಿಗೆ ಕಟ್ ಮಾಡಿ ಕೊಡ್ತಾರೆ. ನಾವು ಮನೇಲಿ ಮತ್ತೆ ಚಿಕ್ಕ ಪೀಸ್ ಮಾಡ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಇನ್ನೊಂದು 2 ಪೀಸ್ ಇದೆ. ಅದಾದಮೇಲೆ ತಲೆಕಾಲು ಕೂಡ
ಎಷ್ಟು ನೀಟಾಗಿ ಅದನ್ನು ಬೆಂಕಿಲಿ ಸುಟ್ಟು ಕಟ್ ಮಾಡ್ತಾರೆ ಗೊತ್ತಾ, ನೋಡೋಕೆ ಖುಷಿ ಆಗುತ್ತೆ. ನೋಡಿ ಈಗ ಅವರು ದೊಡ್ಡ ದೊಡ್ಡ ಪೀಸ್ ಮಾಡಿದ್ರಲ್ವಾ, ಈಗ ಇವರು ಚಿಕ್ಕ 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 ಪೀಸ್ ಮಾಡಿ 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 ಹಾಕ್ತಾರೆ. ಅವರು ದೊಡ್ಡ ದೊಡ್ಡ ಪೀಸ್ ಮಾಡಿದರು, ಈಗ ಚಿಕ್ಕ ಚಿಕ್ಕ ಪೀಸ್ ಮಾಡ್ತಾಯಿದ್ದಾರೆ. ಅಂದರೆ ಫಸ್ಟು ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಳ್ತಾರೆ, ಆಮೇಲೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ತಾರೆ ನೋಡಿ. ಮತ್ತು ನಾವು ಕಟ್ ಮಾಡ್ಕೊಳಂಗೆ ಇರಲ್ಲ. ಇಲ್ಲಿ ನೋಡಿ, ಮೀಡಿಯಮ್ ಪೀಸು, ಅಂದರೆ ಸಾಂಬಾರಿಗೆ, ಫ್ರೈಗೆ, ಬಿರಿಯಾನಿ ಏನೇ ಮಾಡಿದ್ರು ನಮ್ಗೆ ಇಷ್ಟು ಪೀಸ್ ಸಾಕಲ್ವ, ಅಷ್ಟು ಪೀಸ್ನ ನೋಡಿ ಎಷ್ಟು ಫಾಸ್ಟಾಗಿ ಕಟ್ ಮಾಡ್ತಾರೆ ಗೊತ್ತಾ ಅವರು. ಒಂದು 5 ಮಿನಿಟ್ಸಲ್ಲಿ ಏನಿಲ್ಲ ಅಂದರೆ 2-3 kg ಕಟ್ ಮಾಡ್ತಾರೆ ಅವ್ರು ಮಟನ್ನ. ನಾವೆಲ್ಲಾದ್ರೂ ಹಂಗೆ ಕಟ್ ಮಾಡೋಕೆ ಹೋದರೆ ಆಗೋದೇ ಇಲ್ಲ. ಎಷ್ಟು ಫಾಸ್ಟು ನೋಡಿ, ತುಂಬ ಫಾಸ್ಟಾಗಿ ಕಟ್ ಮಾಡ್ತಾರೆ. ಅಂದರೆ ಅವರು ತಗೊಳ್ತಾರಲ್ವ, 1200 ರೂಪಾಯಿ ತಗೊಳ್ತಾರೆ ಒಂದು ಕುರಿಗೆ. ಅವರು ಅಷ್ಟೇ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿಕೊಡ್ತಾರೆ. ನೀವು ಮನೇಲಿ ಹೋಗಿ ಕಟ್ ಮಾಡಬೇಕು ಅಂದರೆ ಕಟ್ ಮಾಡ್ಕೊಬೋದು, ಇಲ್ಲಾಂದರೆ ಬೇಡ ಅಂದರೆ ಬಿಟ್ಕೋಬೋದು. ಅಂದರೆ ಅಷ್ಟೇ ಚಿಕ್ಕ ಚಿಕ್ಕ ಪೀಸ್ ಮಾಡಿರ್ತಾರೆ ಅವರು. ನನಗಂತೂ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ರು. ಓಕೆ ಆಯಿತಾ. ಈಗ ನಾನು ನಿಮಗೆ ಆಯಿತಾ ನೆಕ್ಸ್ಟ್ ಒಂದು ಸೂಪರ್ ಡೂಪರ್ ವಿಡಿಯೋ ತೋರಿಸ್ತೀನಿ. ಏನು ಗೊತ್ತಾ, ತಲೆ ಆಯಿತಾ, ತಲೆನ ಬೆಂಕಿಲಿ ಹೆಂಗೆ ಸೀದು ಅದನ್ನು ಚಾಕುಲ್ ಕೆರಿತಾರೆ ಗೊತ್ತಾ, ಅದನ್ನು ನಿಮಗೆ ತೋರಿಸ್ತೀನಿ ಆಯಿತಾ. ವಿಡಿಯೋನ ನೀವು ಲಾಸ್ಟ್ ತನಕ ನೋಡಬೇಕು, ಸೂಪರಾಗಿರುತ್ತೆ ಅದು. ಯಾಕೆ ಅಂತಂದರೆ ತಲೆನ ಕ್ಲೀನ್ ಮಾಡೋದು ನಾವು ಕಷ್ಟ ಅಂತೀವಲ್ಲ, ಹಳ್ಳಿ ಕಡೆಯಲ್ಲಿ ಎಷ್ಟು ನೀಟಾಗಿ ಕ್ಲೀನಾಗಿ ಮಾಡ್ತಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ಆಯಿತಾ. ಇವ್ರು ಆಲ್ಮೋಸ್ಟು ಆಗಲೇ ಆಯಿತಾ ಮುಕ್ಕಾಲು ವಾಸಿ ಕಟ್ ಮಾಡಿದರು, ಪೀಸ್ ಪೀಸ್ ಮಾಡಿ. ಅಂದರೆ ಅಷ್ಟು ಫಾಸ್ಟ್ ಇದ್ದಾರೆ ನೋಡಿ. ಇಷ್ಟು ಮಟನ್ ಆಗಲೇ ಕಟ್ ಮಾಡಾಯ್ತಾ, ಇನ್ನೂ ಅಲ್ಲಿ 4 ಕುರಿ ಬಾಕಿ ಇದೆ ಕಟ್ ಮಾಡೋಕ್ಕೆ ಆಯಿತಾ. ಅವರು ಟಿಫನ್ ತಿನ್ಕೊಂತೀವಿ ಅಂತೇಳಿ, ಅಂದರೆ ತಿಂಡಿ ತಿಂದಿರಲಿರುವಂತೆ ಬೆಳಗ್ಗೆಯಿಂದ ಅವ್ರು ಅದಕ್ಕೆ ತಿಂಡಿ ತಿನ್ನೋಕೆ ಹೋದರು. ಆಮೇಲೆ ಇವರು ನಮ್ಮೂರವರು, ನಮ್ಮ ಮನೆ ಹತ್ರನೇ ಇರೋದು, ಓಂಕಾರಪ್ಪ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಹೇಳಕ್ಕೆ ಸ್ಟಾರ್ಟ್ ಮಾಡಿದರು, ನಮ್ಮೂರಲ್ಲಿ ಎಷ್ಟು ಕುರಿ ಬರುತ್ತೆ, ಎಷ್ಟು ಕುರಿ ಕುಯ್ತೀವಿ ಅಂತೇಳಿ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಹೇಳಿದ್ರು ನಮ್ಮೂರಲ್ಲಿ ಎಷ್ಟು ಕುರಿನ ಕುಯ್ತಾರೆ, ಆಮೇಲೆ ಇವರು ಬರ್ತಾರೆ ಕುರಿ ಕುಯ್ಯೋಕ್ಕೆ ಆಯಿತಾ, ಇಷ್ಟು ಕುರಿ ಬೀಳ್ತವೆ ನಮ್ಮೂರಲ್ಲಿ, ಅದನ್ನೆಲ್ಲ ಹೇಳಿದರು. ಅಂದರೆ ಅವರು ತುಂಬ ಖುಷಿಯಾಗಿ ಆಯಿತಾ ಮಾತಾಡಿದ್ದು, ನನಗಂತೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಹೇಳಿದ್ರು ಅವರು ಆಯಿತಾ. ಇಷ್ಟು ಕುರಿ ಕುಯ್ತಾರೆ ಕಣಮ್ಮ ಪ್ರತಿ ವರ್ಷ, ಆಮೇಲೆ ಇವ್ರನ್ನ ಕರೆಸ್ತೀವಿ ನಾವು ಕುರಿ ಕುಯ್ಯೋಕ್ಕೆ ಅಂತಂದ್ರೆ ತುಂಬ ಚೆನ್ನಾಗಿ ಕುಯ್ತಾರೆ, ಬೇಗ ಬೇಗ ಕುಯ್ದು ಮುಗಿಸ್ತಾರೆ ಕಣಮ್ಮ ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಅವರು ಎಂಥದ್ದು ಅಮ್ಮ ವಿಡಿಯೋಕ್ಕೆ ಹಾಕ್ತೀಯನಮ್ಮ ಅಂತ ಕೇಳಿದ್ರು. ಹೌದು ಹಾಕ್ತೀನಿ ಅಂತ ಹೇಳಿದೆ, ಅದಕ್ಕೆ ತುಂಬ ಖುಷಿಪಟ್ಟರು. ಅಂದರೆ ನಮ್ಮೂರಲ್ಲಿ ಹೆಂಗೆ ಅಂತಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೆ. ನೋಡಿ ಈಗ ನೋಡಿ ಒಂದು ಸೂಪರ್ ವಿಡಿಯೋ. ಏನು ಗೊತ್ತಾ, ಇದು ಕುರಿನ ಬೆಂಕಿಲಿ ಬಿಸಿ ಮಾಡೋದು ನೋಡಿ. ಇದಂತೂ ನನಗೆ ಸಖತ್ ಇಷ್ಟ. ನನಗೆ ಈ ತಲೆ ಕಾಲೇನಿದೆ ಕುರಿದು, ಅದು ಭಯಂಕರ ಇಷ್ಟ. ಅದು ಕ್ಲೀನ್ ಮಾಡೋ ವೇ ಇದೆಯಲ್ಲ, ಅವ್ರು ಎಷ್ಟು ನೀಟಾಗಿ ಮಾಡ್ತಾರೆ ಗೊತ್ತಾ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆ ಕುರಿನ ಬೆಂಕಿಲಿ ಈ ಬಿಸಿ ಮಾಡಿಬಿಟ್ಟು ಹಂಗೆ ಚಾಕುಲಿ ಎರೆದ್ಬಿಟ್ರೆ ಪೂರ್ತಿ ಒಂದು ಚೂರು ಸ್ಕಿನ್ ಇರಲ್ಲ. ನೀವು ಅಲ್ಲಿ ನೋಡಿ, ನೀವು ಒಂದು ಸ್ವಲ್ಪನೂ ಸ್ಕಿನ್ ಇಲ್ದಂಗೆ ಎಷ್ಟು ಚೆನ್ನಾಗಿ ಅದನ್ನು ಕೆರೀತಾರೆ ಅಂತ. ಇದು ಬೋಟಿನ ಬೆಂಕಿಲಿ ಬಿಸಿನೀರಲ್ಲಿ ಹಾಕಿ ಬಿಸಿ ಮಾಡ್ತಾಯಿದ್ದಾರೆ, ಯಾಕೆಂದರೆ ಅದನ್ನು ತೊಳಿಬೇಕಲ್ವ, ಅದಕ್ಕೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ, ವೈಟ್ ಆಗೋ ರೀತಿ ಕ್ಲೀನ್ ಮಾಡ್ತಾರೆ ಇದನ್ನು. ಅಂದರೆ ನೋಡಿ ಕುರಿನ ಯಾವ ರೀತಿ ಅದ್ರ ಪೂರ್ತಿ ಚಕ್ಳ ಎಲ್ಲ ತೆಗೆದ್ರು ಅಂತ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಮಾಡ್ತಾರೆ ಅಂತೇಳ್ಬಿಟ್ಟು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಇದು ಸೂಪರ್ ಡೂಪರ್ ವಿಡಿಯೋ, ದಯವಿಟ್ಟು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಬಾಯ್ ಬಾಯ್.